ಮಿಸ್ಟೇಕ್ ಕೀ ಆನ್ಸರ್ ಮಾಡಿಕೊಟ್ಟಿದ್ದೆ. ಸೊ ಆ ವಿಡಿಯೋ ನೋಡೋದಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿಬಿಡಿ. ಸೊ ಕೆಮಿಸ್ಟ್ರಿಲಿ ಎಕ್ಸ್ ತೊಗೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಇವತ್ತಿನ ಈ ವಿಡಿಯೋದಲ್ಲಿ ಫಿಸಿಕ್ಸ್ ಆನ್ಸರ್ ಹೇಳ್ತೀನಲ್ಲ, ಸೊ ಫಿಸಿಕ್ಸ್ನ ಎಷ್ಟು ತೊಗೊಂಡಿದ್ದೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ವಿಡಿಯೋಕ್ಕಿಂತ ಹೋಗೋಕ್ಕಿಂತ ಮುಂಚೆ ನೀವರು ಹೊಸರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ರೂಔಟ್ ನಿಮ್ಮ KCD ಮುಗಿಯೋತನಕ ಎಲ್ಲ ರೀತಿ ಅಪ್ಡೇಟ್, ಎಲ್ಲ ರೀತಿ ಟ್ರಿಕ್ಸು. ಸೊ ನಾನು ಲಾಸ್ಟ್ ಇಯರ್ KCDಯಿಂದ ಇಂಜಿನಿಯರಿಂಗ್ ಜಾಯ್ನ್ ಆಗಿರೋದ್ರಿಂದ ನಾನು ಎಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಈ ಫಸ್ಟ್ನೇ ಕ್ವಶನ್ಗೆ ಹೋದರೆ, ನಾನು ಫಸ್ಟಿಗೆ ಯಾವ ಥರ ಇತ್ತು ಕ್ವಶನ್ ಪೇಪರ್ ಅಂತ ಹೇಳ್ಬಿಡ್ತೇನೆ. ಸೊ ನನ್ನ ಪ್ರಕಾರ ಪ್ರತಿ ವರ್ಷವೂ ಫಿಸಿಕ್ಸ್ ಟಫ್ ಬಂದೇ ಬರುತ್ತೆ. ಈ ವರ್ಷವೂ ಕೂಡ ಸ್ವಲ್ಪ ಲೇಟರ್ ಬಿಟ್ ಟಫ್ ಇತ್ತು, ಮೀಡಿಯಮ್ ಟು ಹಾರ್ಡ್ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ಡೈರೆಕ್ಟಾಗಿ ಆನ್ಸರ್ ನೋಡ್ಕೊಂಡು ಹೋದರೆ, ಫಸ್ಟ್ನೇ ಕ್ವಶನಿಗೆ ಆನ್ಸರ್ ಬಂದು ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಅದೇ ರೀತಿ ಎರಡನೇ ಕ್ವಶನಿಗೆ ಸರಿಯಾದ ಆನ್ಸರ್ ಆಪ್ಷನ್ 3. ಮೂರನೇ ಕ್ವಶನಿಗೆ ಸರಿಯಾದ ಆನ್ಸರ್ ಆಪ್ಷನ್ 1. ಇದು A2 ಕ್ವಶನ್ ಪೇಪರ್ ವರ್ಷನ್ A2 ಆಗಿರುತ್ತೆ. ನಿಮ್ಮದಲ್ಲಿ ಯಾವುದು ವರ್ಷನ್ ಇದೆ, ಅಲ್ಲಿ ಆನ್ಸರ್ ಕೂಡ ಚೇಂಜ್ ಆಗಿರುತ್ತೆ ಆಪ್ಷನ್ನು. ಯಾವುದು ಕರೆಕ್ಟಾಗಿ ಟಿಕ್ ಹಾಕಿದ್ದೀರಾ, ನಿಮ್ಮ ಕಾರ್ಪೊರೇಟ್ ಶೀಟ್ ಕೊಟ್ಟಿರ್ತಾರೆ, ಅದರಲ್ಲಿ ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಫೋರ್ತ್ ಕ್ವಶನ್ಗೆ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಫಿಫ್ತ್ ಕ್ವಶನ್ ಬಂದು ಆಪ್ಷನ್ 3. ಸಿಕ್ಸ್ತ್ ಕ್ವಶನ್ ಬಂದು ಆಪ್ಷನ್ 2. ಸೆವೆಂತ್ ಕ್ವಶನ್ ಬಂದು ಆಪ್ಷನ್ 3. ಏಯ್ತ್ ಕ್ವಶನ್ ಬಂದು ಆಪ್ಷನ್ 2. ನೈನ್ತ್ ಕ್ವಶನ್ ಬಂದು ಆಪ್ಷನ್ 3. 10th ಕ್ವಶನ್ ಬಂದು ಆಪ್ಷನ್ 2. 11th ಕ್ವಶನ್ ಬಂದು 1:2 ಆಪ್ಷನ್ 2. 12th ಕ್ವಶನ್ ಬಂದು 2. ನೀವು ಸ್ಲೋವಾಗಿ ಹೋಗ್ತೀನಿ, ಯಾಕಂದರೆ ನೀವು ಕ್ವಶನ್ ಪೇಪರ್ ವರ್ಷನ್ ಚೇಂಜ್ ಆಗಿರೋದ್ರಿಂದ ನಿಮಗೆ ಆನ್ಸರ್ ಚೇಂಜ್ ಇರುತ್ತೆ, ಆಪ್ಷನ್ ಚೇಂಜ್ ಇರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ಸ್ಲೋವಾಗಿ ಹೋಗ್ತೀನಿ. 13th ಕ್ವಶನ್ ಬಂದು ಆಪ್ಷನ್ 4. 14th ಕ್ವಶನ್ ಬಂದು ಆಪ್ಷನ್ 3. 15th ಕ್ವಶನ್ ಬಂದರು 1:3 ಆಪ್ಷನ್ 2. 16th ಕ್ವಶನ್ ಬಂದು 250 ಜೌಲ್ ಆಪ್ಷನ್ 4. 17th ಕ್ವಶನ್ ಬಂದು 4th ಆಪ್ಷನ್ 4th. 18th ಕ್ವಶನ್ ಬಂದು ಆಪ್ಷನ್ 1. 19th ಕ್ವಶನ್ ಬಂದು ಆಪ್ಷನ್ 3. 20th ಕ್ವಶನ್ ಬಂದು ಒನ್ ಆಫ್ ದ ಹಾರ್ಡೆಸ್ಟ್ ಕ್ವಶನ್ನು, ಆಪ್ಷನ್ 3. 21th ಕ್ವಶನ್ ಬಂದು ಆಪ್ಷನ್ 2. 22 ಬಂದು ಆಪ್ಷನ್ 4. 23 ಬಂದು ಆಪ್ಷನ್ 3. 24 ಬಂದು ಆಪ್ಷನ್ 2. 25 ಬಂದು ಆಪ್ಷನ್ 1. 26 ಬಂದು ಆಪ್ಷನ್ 4. 27 ಬಂದು ಆಪ್ಷನ್ 2. 28 ಬಂದು ಆಪ್ಷನ್ 4. 29 ಬಂದು ಆಪ್ಷನ್ 1. 13 ಬಂದು ಆಪ್ಷನ್ 3. ಈಸಿಯಾದ ಕ್ವಶನ್ ಇದು. 31 ಬಂದು ಆಪ್ಷನ್ 3, ಇದು ಕೂಡ ಈಸಿಯಾದ ಕ್ವಶನ್ನು. 32 ಬಂದು ಆಪ್ಷನ್ 3. 33 ಬಂದು ಆಪ್ಷನ್ 3. 34 ಬಂದು ಆಪ್ಷನ್ 2. 35 ಬಂದು ಆಪ್ಷನ್ 2. 36 ಬಂದು ಆಪ್ಷನ್ 4. 37 ಬಂದು ಆಪ್ಷನ್ 1. 38 ಬಂದು ಆಪ್ಷನ್ 3. 39 ಬಂದು ಆಪ್ಷನ್ 2. 40 ಬಂದು ಆಪ್ಷನ್ 4. 41 ಬಂದು ಆಪ್ಷನ್ 3. 42 ಬಂದು ಆಪ್ಷನ್ 2. 43 ಬಂದು ಆಪ್ಷನ್ 1. 44 ಬಂದು ಆಪ್ಷನ್ 3. 45 ಬಂದು ಆಪ್ಷನ್ 4. 46 ಬಂದು ಆಪ್ಷನ್ 2 ಥರ್ಡ್ ಆ್ಯಂಡ್ ಫೋರ್ತ್. 47 ಬಂದು ಆಪ್ಷನ್ 3. ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಬೈ ಎಲೆಕ್ಟ್ರಾನ್ ಟು ಎಜೆಕ್ಟ್ ಫ್ರಮ್ ಮೆಟಲ್ ಸರ್ಫೇಸ್ ಆಪ್ಷನ್ 3 ಇಸ್ ರೈಟ್ ಆನ್ಸರ್. 48 ಬಂದು ಗ್ರಾಫ್ ಕೊಟ್ಟಿರುವಂಥದ್ದು, ಇದು ಸರಿಯಾದ ಗ್ರಾಫು. ಫಸ್ಟ್ ಒಂದು ಇದು NCERT ಬಗ್ಗೆ ಡೈರೆಕ್ಟ್ ಇದೆ, NCERT ಬಗ್ಗೆ ಯಾರು ಓದಿರ್ತಾರೆ ಈಸಿಯಾಗಿ ಮಾಡಿರ್ತಾರೆ ಈ ಕ್ವಶನ. 49 ಬಂದು ಡಿ ಆಪ್ಷನ್ 4. 50 ಬಂದು ಆಪ್ಷನ್ 2. 51 ಬಂದು ಆಪ್ಷನ್ 3. 52 ಬಂದು ಆಪ್ಷನ್ 1. 53 ಬಂದು ಆಪ್ಷನ್ 3. 54 ಬಂದು ಆಪ್ಷನ್ 2, ಇದು ಬ್ಯಾಲೆನ್ಸ್ ಮಾಡುವಂಥದ್ದು, ಫಿಲಿಂದ ಬ್ಲ್ಯಾಂಕ್ಸ್ ಮಾಡೋದು, ಮ್ಯಾಚಿಂಗ್ ಮಾಡುವಂಥದ್ದು. 55 ಬಂದು ಈಸಿಯೆಸ್ಟ್ ಕ್ವಶನ್, ಇದು ಕೂಡ ನಿಮ್ಮ ಬೋರ್ಡಲ್ಲಿ ಈ ಕ್ವಶನ್ ಐ ಥಿಂಕ್ ಬಂದಿತ್ತು ಅನಿಸುತ್ತೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. 56 ಬಂದು ಈಸಿಯೆಸ್ಟ್ ಕ್ವಶನ್, ಸ್ವಲ್ಪ ಟ್ರಿಕ್ ಇದೆ ಬಟ್ ಈಸಿ ಇದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 57 ಬಂದು ಆಪ್ಷನ್ 2. 58 ಬಂದು ಆಪ್ಷನ್ 3. 59 ಬಂದು ಆಪ್ಷನ್ 1. 60 ಬಂದು ಆಪ್ಷನ್ 4. ಸೊ ಇದು ಬಿಟ್ಟರೆ ಆಲ್ಮೋಸ್ಟ್ 60ಯಲ್ಲಿ ಒಂದು 20% ಈಸಿ ಇದ್ದಾವೆ, ಬಟ್ 30 ಕ್ವಶನ್ ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಇದ್ದಾವೆ ಅಂದ್ಕೊಳ್ತೀನಿ. ಕ್ವಶನ್ ಪೇಪರ್ ಈಸ್ ಮೀಡಿಯಮ್ ಟು ಹಾರ್ಡ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ನೆಕ್ಸ್ಟ್ ಕೀ ಆನ್ಸರ್ ಜೊತೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.